ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಬೆಳಕಿನ ದಾರಿ. ಮಳೆಗಾಲದಲ್ಲಿ ಸುಳಿದಾಡುವ ಸುಂದರ ಹಳ್ಳಿ ಚಂದನಗುಡಿ. ಈ ಹಳ್ಳಿಯಲ್ಲಿ ಜನರ ಜೀವನ ಸರಳವಾದರೂ ಸವಾಲುಗಳಿಂದ ಕೂಡಿತ್ತು. ದಿನಗೂಲಿ ಕಾರ್ಮಿಕರಿಂದ ಹಿಡಿದು ಪುಟ್ಟ ಕೃಷಿಕರೆಲ್ಲರೂ ತಮ್ಮ ಜೀವನವನ್ನು ಹಗಲಿರಳು ಶ್ರಮಿಸಿ ನಡೆಸುತ್ತಿದ್ದರು. ಆದರೆ ಈ ಹಳ್ಳಿಯ ಕಥೆಯ ಹೀರೋನಾದ ಗೌತಮ್ ಮಾತ್ರ ವಿಭಿನ್ನನಾಗಿದ್ದ. ಗೌತಮ್ ಒಬ್ಬ ಸಾಧಾರಣ ರೈತರ ಮಗ. ಬಾಲ್ಯದಲ್ಲಿ ಆತನಿಗೆ ಶಿಕ್ಷಣ ಪಡೆಯಲು ಸಾಕಷ್ಟು ಅವಕಾಶಗಳಿರಲಿಲ್ಲ. ತಂದೆ ತಾಯಿ ಹೊಲದಲ್ಲಿ ದುಡಿಯುತ್ತಿದ್ದರಿಂದ ಆತ ಅವರೊಂದಿಗೆ ಕೈ ಜೋಡಿಸಬೇಕಾದ ಪರಿಸ್ಥಿತಿ. ಆದರೂ ಆತನು ಕಲಿಕೆಯಲ್ಲಿ ಆಸಕ್ತಿ ಹೊಂದಿದ್ದನು. ಹೊಲದಲ್ಲಿ ದುಡಿಯುವ ನಡುವೆ ಪ್ರತ್ಯೇಕ ಸಮಯ ಕಂಡು ಹಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ. ಮಣ್ಣಿನ ವಾಸನೆಯ ಜೊತೆಗೆ ಪುಸ್ತಕಗಳ ಪರಿಮಳವೂ ಆತನ ಬದುಕಿಗೆ ಸೇರಿತ್ತು. ಒಮ್ಮೆ ಹಳ್ಳಿಯಲ್ಲಿ ಭೀಕರವಾದ ಬಡತನ ನೆಲೆಸಿತು. ಕೃಷಿ ಸಂಪೂರ್ಣವಾಗಿ ನಾಶವಾಯಿತು. ಜನರು ಊರನ್ನು ಬಿಟ್ಟು ಹೋಗಲು ನಿರ್ಧರಿಸಿದರು. ಆದರೆ ಗೌತಮ ಮಾತ್ರ ಊರನ್ನು ಬಿಟ್ಟು ಹೋಗಲು ಮನಸ್ಸು ಮಾಡಲಿಲ್ಲ. ಹೀಗೆ ನಾವು ಸವಾಲುಗಳ ಮುಂದೆ ತಲೆಬಾಗಬಾರದು, ಹೊಸ ಮಾರ್ಗಗಳನ್ನು ಹುಡುಕಬೇಕು ಎಂಬ ಆತ್ಮವಿಶ್ವಾಸ ಅವನಿಗಿತ್ತು. ಅವನಿಗೆ ಒಂದೇ ನಂಬಿಕೆ, ಶಿಕ್ಷಣವೇ ಜೀವನವನ್ನು ಬದಲಾಯಿಸಬಹುದು. ಆದ್ದರಿಂದ ಆತ ಹತ್ತಿರದ ಪಟ್ಟಣದ ಪುಸ್ತಕದ ಅಂಗಡಿಯಲ್ಲಿ ಕೆಲಸ ಮಾಡಲು ಹೋದ. ದಿನದ ಕೆಲಸದ ನಂತರ ರಾತ್ರಿ ಹೊತ್ತು ಆತ ಅಂಗಡಿಯ ಮಾಲೀಕನಿಂದ ವಿವಿಧ ವಿಷಯಗಳನ್ನು ಕಲಿಯಲು ಪ್ರಾರಂಭಿಸಿದ. ಏನು ಗೊತ್ತಿರಬೇಕಾದರೆ ಆ ಮಾಲೀಕನು ಶಿಕ್ಷಣ ಪ್ರಿಯ ವ್ಯಕ್ತಿಯಾಗಿದ್ದ. ನೀನು ಹೀಗೆ ಪ್ರಯತ್ನಿಸುತ್ತಾ ಹೋದರೆ ಒಮ್ಮೆ ನಿನ್ನ ಹಳ್ಳಿ ಮತ್ತೆ ಬದುಕುತ್ತದೆ ಎಂದನು ಮಾಲೀಕ. ಗೌತಮ್ ತನ್ನ ಓದುವಿಕೆಯನ್ನು ಮುಂದುವರಿಸಿಕೊಂಡು ಸ್ವಲ್ಪ ವಯಸ್ಸಾದ ಮೇಲೆ ಪುಟ್ಟ ಶಿಕ್ಷಣ ಕೇಂದ್ರವೊಂದನ್ನು ತೆರೆಯಲು ನಿರ್ಧರಿಸಿದ. ಹಳ್ಳಿಯ ಮಕ್ಕಳು ಶಿಕ್ಷಣ ಪಡೆಯಬೇಕು ಎಂಬುದು ಆತನ ಕನಸು. ಸ್ವತಃ ಹಣ ಜೋಡಿಸಿ ಒಂದು ಸಣ್ಣ ಕೋಣೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಕಳೆದ ಕೆಲವು ವರ್ಷಗಳಲ್ಲಿ ಹಳ್ಳಿಯ ಮಕ್ಕಳು ಕೈ ಜೋಡಿಸಿ ಉತ್ತಮ ಶಿಕ್ಷಣವನ್ನು ಪಡೆದು ಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಗೌತಮ್ ಅವರು ಶಿಕ್ಷಕನಾಗಿದ್ದರೂ ಅವನ ಪ್ರಭಾವ ಅದಕ್ಕಿಂತಲೂ ದೊಡ್ಡದಾಗಿತ್ತು. ಹಳ್ಳಿಯ ಬೆಳಕಿನ ದಾರಿ. ಹಳ್ಳಿಯ ಹಿರಿಯರು ಗೌತಮ್ ಅವರನ್ನು ಗೌರವದಿಂದ ಗುರು ಗೌತಮ್ ಎಂದು ಕರೆಯಲು ಪ್ರಾರಂಭಿಸಿದರು. ಅವರ ಶ್ರಮ ಮತ್ತು ಶ್ರದ್ಧೆಯಿಂದ ಹಳ್ಳಿ ಪೂರ್ತಿಯು ಒಂದು ಹೊಸ ಶಕ್ತಿ ತುಂಬಿತು. ಜನರು ಕೃಷಿಯಲ್ಲಿ ಹೊಸತನ್ನು ಪ್ರಯತ್ನಿಸಲು ಪ್ರಾರಂಭಿಸಿದರು. ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಗಂಭೀರವಾಗಿ ಯೋಚಿಸಿದರು. ಇವತ್ತು ಚಂದನಗುಡಿ ಹಿಂದಿನ ದಿನಗಳಿಗಿಂತ ಬೆಳಕಿನಿಂದ ತುಂಬಿಕೊಂಡಿತ್ತು. ಎಲ್ಲವೂ ಅದೃಷ್ಟದ ಕಾರಣವಲ್ಲ, ಒಬ್ಬ ವ್ಯಕ್ತಿಯ ನಂಬಿಕೆ, ಶ್ರಮ ಮತ್ತು ಪ್ರೇರಣೆ ಹಳ್ಳಿಯ ಬದುಕನ್ನು ಬದಲಾಯಿಸಿದೆ. ಈ ಕಥೆಯ ಸಂದೇಶ, ನಂಬಿಕೆ ಮತ್ತು ಪರಿಶ್ರಮ ಜೀವನವನ್ನು ಬದಲಾಯಿಸಲು ಶಕ್ತವಾಗಿದೆ. ನಮಸ್ಕಾರ.